ರೆಡ್ಡಿಗಳ ರಣರಂಗ. ಬಳ್ಳಾರಿಯಲ್ಲಿ ಈ ರೆಡ್ಡಿಗಳ ಕಾಳಗಕ್ಕೆ ಓರ್ವ ನಿಷ್ಠಾವಂತ ಅಧಿಕಾರಿಯನ್ನ ಬಲಿ ಕೊಡಲಾಯ್ತಾ ಅನ್ನುವಂಥ ಪ್ರಶ್ನೆಯಲ್ಲಿ ಮೂಡ್ತಾ ಇದೆ. ಈ ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ನಾವು ನಿಮ್ಮೆದುರಿಗೆ ತೆರೆದಿಡ್ತೀವಿ. ಕುಟಿಲ ವೀವ್ ಹೋದೋಳ್ ಬಳ್ಳಾರಿ ಎಸ್ಪಿ ನಜ್ಜುಗುಜ್ಜಾಗಿದ್ದಾರಂತೆ. ಬಳ್ಳಾರಿಯಲ್ಲಿ ಅಂಡೂರಿನ ಕುಮಾರನ ಕುಟಿಲ ತಂತ್ರನ ಇದು. ಪವನ್ ನೆಜ್ಜೂರು ಬಳ್ಳಾರಿ ಜರ್ನಿ ಟು ಸಸ್ಪೆಂಡ್. ಈ ಟೈಮ್ ಲೈನ್ ಅನ್ನ 24 ಗಂಟೆಯಲ್ಲಿ ಏನೆಲ್ಲ ಆಯಿತು ಇದೆಲ್ಲದನ್ನ ಕೂಡ ನಿಮ್ಮ ಅಶ್ವವೇಗ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮೆದುರಿಗೆ ತೆರೆದಿಡಲಿದೆ. ನೋಡಿ ಯಾವ ರೀತಿಯಲ್ಲಿ ಓರ್ವ ಅಧಿಕಾರಿಯನ್ನ ಹೆಣೆಯಲಾಗುತ್ತೆ, ಆತನನ್ನ ಸಸ್ಪೆಂಡ್ ಮಾಡಲಾಗುತ್ತೆ. ಪಾಪ ಏನು ಅರಿಯದೆ ಆಗಷ್ಟೇ ಡ್ಯೂಟಿಗೆ ಜಾಯ್ನ್ ಆಗಿದ್ದಂಥ ಅಧಿಕಾರಿಯ ಮೇಲೆ ಎಲ್ಲ ಹೊಣೆಯನ್ನ ಯಾವ ರೀತಿಯಲ್ಲಿ ಹೊರಿಸಲಾಗುತ್ತೆ, ಈ ಎಲ್ಲ ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಅಶ್ವವೇಗದಲ್ಲಿ ನಾವು ನಿಮ್ಮೆದುರಿಗೆ ತೋರಿಸ್ತೀವಿ. ಪವನ್ ನೆಜ್ಜೂರು ತಲೆದಂಡ ಆಯ್ತಲ್ಲ, ಆ ದಿನ ಅಷ್ಟೇ ಅವರು ಜಾಯ್ನ್ ಆಗಿದ್ರಿ ಡ್ಯೂಟಿಗೆ, ಆ ದಿನ ಅಷ್ಟೇ ಜಾಯ್ನ್ ಆಗಿದ್ದು. ಪಾಪ ಮನುಷ್ಯನಿಗೆ ಅಲ್ಲಿರುವಂಥ ಪೊಲೀಸ್ ಕಾನ್ಸ್ಟೇಬಲ್ಗಳಾಗಿರಲಿ, SI ಆಗಿರಲಿ, ಅವರ ಪರಿಚಯ ಆಗಷ್ಟೇ ಆಗಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ಪವನ್ ನೆಜ್ಜೂರ್ ಮೇಲೆ ಎಲ್ಲ ರೀತಿಯಾಗಿರ್ತಕ್ಕಂಥ ಆಪಾದನೆಗಳನ್ನು ಹಾಕ್ತಾರೆ, ಆತನನ್ನು ಸಸ್ಪೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಯಾರನ್ನು ಪ್ರಶ್ನೆ ಮಾಡಬೇಕು? ಹೋಮ್ ಮಿನಿಸ್ಟರ್ ಅನ್ನ ಪ್ರಶ್ನೆ ಮಾಡಬೇಕು. ಪರಮೇಶ್ವರ್ ಅವರೇ, ಏನಿದು? ಬಳ್ಳಾರಿಯಲ್ಲಿ ಏನು ಮಾಡ್ತಾ ಇದ್ದೀರಿ? ನಿಮ್ಮ ಇಲಾಖೆಯವರನ್ನ ಬೇಗ ಬಿಟ್ಟು ಸಸ್ಪೆಂಡ್ ಮಾಡೋಕ್ಕಾಗತ್ತಾ? ಅವರ ಗಲಾಟೆ ಹಬ್ಸಿದ್ದಲ್ಲಿ ಗಲಾಟೆ ಅರೇಂಜ್ ಮಾಡಿದ್ದವರ ಅಥವಾ ಅವರಿಗೆ ಮುನ್ಸೂಚನೆ ಏನಾದರೂ ಇತ್ತಾ? ಅವ್ರು ಎಷ್ಟೊತ್ತಿಗೆ ಜರ್ನಿ ಮಾಡಿದ್ರು ಅಂತ ಗೊತ್ತಿದೆ ನಿಮಗೆ? ನಾವು ಹೇಳ್ತೀವಿ ಕೇಳಿ ಬೇಕಿದ್ರೆ. ಅವ್ರು ಎಷ್ಟೊತ್ತಿಗೆ ಬೆಂಗಳೂರಿಂದ ಹೊರಟರು, ಎಷ್ಟೊತ್ತಿಗೆ ಅಲ್ಲಿ ಹೋಗಿ ಅಧಿಕಾರ ಸ್ವೀಕಾರವನ್ನು ಮಾಡಿದ್ರು, ಎಷ್ಟೊತ್ತಿಗೆ ರೆಸ್ಟ್ಗೆ ಹೋದ್ರು, ಈ ಎಲ್ಲ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ಅಶ್ವವೇಗದಲ್ಲಿ ನಾವು ನಿಮ್ಮೆದುರಿಗೆ ತೋರಿಸ್ತೀವಿ. ಮಾಡದ ತಪ್ಪಿಗೆ ಓರ್ವ SP ಯನ್ನ ತಲೆದಂಡ ಮಾಡಿದ್ದಾರೆ. ರಾಜಕಾರಣಿಗಳ ದುರ್ವರ್ತನೆಗೆ, ರಾಜಕಾರಣಿಗಳ ಗೂಂಡಾಗಿರಿಗೆ ಮೊದಲಿಂದಲೂ ಆಗಿದ್ದಿದೆ ಅಲ್ವಾ? ಉದಾಹರಣೆಗಳನ್ನು ಹೇಳಬೇಕಾದ್ರೆ ಈ RCB ಪ್ರಕರಣವನ್ನು ತಗೊಳ್ಳೋಣ. ಈ ರಾಜಕಾರಣಿಗಳು ಇವರ ಬಿಲ್ಡಪ್ಗೋಸ್ಕರ, ಇವರಿಗೇನು ಒಂದಿಷ್ಟು ಲಾಭ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ಫೋಟೋಶೂಟ್ಗಳನ್ನು ಮಾಡಿಕೊಂಡು ತಲೆದಂಡ ಯಾರನ್ನು ಮಾಡಿದ್ರು ಸ್ವಾಮಿ? ಪೊಲೀಸ್ ಅಧಿಕಾರಿಯನ್ನು ಮಾಡಿದ್ರು. ಈ ಪ್ರಕರಣದಲ್ಲಾಗಿದ್ದು ಅಷ್ಟೇ. ಪೊಲೀಸ್ ಅಧಿಕಾರಿಯ ತಲೆದಂಡ ಮಾಡಿದ್ದೀರಲ್ಲ, ಎಷ್ಟು ಜನ ರಾಜಕಾರಣಿಗಳನ್ನು ಬಂಧಿಸಿದ್ದೀರಿ ಹೇಳಿ? ಬೇಕಾಬಿಟ್ಟಿ ಇವರು ಮನಸೋ ಇಚ್ಛೆ ವರ್ತಿಸೋದು ಈ ರಾಜಕಾರಣಿಗಳು, ಆಮೇಲೆ ಯಾರು ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಎಲ್ಲ ತಪ್ಪುಗಳನ್ನು ಹಾಕಿಬಿಡೋದು. ನಾಚಿಕೆ ಆಗಬೇಕು ನಿಮಗೆ ರಾಜಕಾರಣಿಗಳಿಗೆ, ಎರಡು ಪಕ್ಷದವರಿಗೆ, ಎಸ್ಪೆಷಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರಿಗೆ. ರಾಜಕಾರಣಿಗಳನ್ನ ಅರೆಸ್ಟ್ ಮಾಡ್ರಿ, ಅವರನ್ನು ಕೇಳ್ಕೊಳ್ಳುವಷ್ಟು ಧೈರ್ಯ ಇಲ್ವಾ ನಿಮಗೆ? ಬಳ್ಳಾರಿ ಪಾಲಿಟಿಕ್ಸ್ಗೆ ಪೊಲೀಸ್ ಅಧಿಕಾರಿಗಳೇ ಟಾರ್ಗೆಟ್. ಪ್ರತಿ ಬಾರಿಯೂ ಹಿಂಗೆ ಆಗ್ತಾ ಇರೋದು. 2.5 ವರ್ಷದಿಂದ ನೋಡ್ತಾ ಇದ್ದೀವಿ. ಬುಲೆಟ್ ಪಾಲಿಟಿಕ್ಸ್ಗೆ SP ಪವನ್ ನೆಜ್ಜೂರನ್ನು ಸಸ್ಪೆಂಡ್ ಮಾಡಲಾಗಿದೆ ಅಂತೆ. ಗಲಭೆ ಪ್ರಕರಣ SP ತಲೆಗೆ ಕಟ್ಟಿ ಸರ್ಕಾರ ಸೈಲೆಂಟ್ ಆಗುವ ನಾಟಕ ಆಡ್ತಾ ಇದೆ. ಬಳ್ಳಾರಿ ಗಲಾಟೆ ನಡೆದ ದಿನ ಅಸಲಿಗೆ ಅಲ್ಲಾಗಿದ್ದೇನು ಗೊತ್ತಿದೆ ನಿಮಗೆ? ನಾವು ಹೇಳ್ತೀವಿ. ಇಲ್ಲಿ ಹೊಸ SP ಪವನ್ ನೆಜ್ಜೂರು ತಪ್ಪಿದ್ಯಾ? ಬಳ್ಳಾರಿಯಲ್ಲಿ ಪಟ್ಟಭದ್ರ ಅಧಿಕಾರಿ ದಾರಿ ತಪ್ಪಿಸಿದ್ರ? ಕುಮಾರ, ನಿಂಬುಡಕ್ಕೂ ಬರ್ತೀವಿ, ತಡೀರಿ. ಅಶ್ವವೇಗ ನ್ಯೂಸ್ನಲ್ಲಿ ಸಸ್ಪೆಂಡ್ ಇನ್ಸೈಡ್ ಸ್ಟೋರಿಯನ್ನ ನಿಮ್ಮೆದುರಿಗೆ ತೆರೆದಿಡ್ತಾ ಇದ್ದೀವಿ. ಬೇಕಾಬಿಟ್ಟಿ ಮನಸ ಇಚ್ಛೆ ಇವರೇನೋ ಒಬ್ಬೊಬ್ಬ ಪೊಲಿಟಿಷಿಯನ್ 4 ಜನ ಇದನ್ನು ಇಟ್ಕೊಂಡಿದ್ದಾನೆ, ಗನ್ಮ್ಯಾನ್ಗಳನ್ನ. ಇವ್ರ ಯೋಗ್ಯತೆಗೆ ಸರ್ಕಾರಕ್ಕೆ ಸರಿಯಾಗಿ ಕೆಲಸ ಮಾಡಕ್ ಬರಲ್ಲ, ಇದೆಲ್ಲ ಬೇಕಂತ. ಇನ್ನು ಇನ್ಸೈಡ್ ಸ್ಟೋರಿ ಹೇಳ್ತೀವಿ ಕೇಳಿ, ಏನೇನು ಆಗ್ತಾ ಇದೆ ಅಂತ ಹೇಳಿ. ಸಂಜೆ 6 ಗಂಟೆಗೆ IPS ಅಧಿಕಾರಿಗಳ ವರ್ಗಾವಣೆಯ ಆದೇಶ ಬರುತ್ತೆ. ಆ ಸಂದರ್ಭದಲ್ಲಿ ಸಂಜೆ 6 ಗಂಟೆಗೆ ಅವರೆಲ್ಲಿದ್ರು? ಬೆಂಗಳೂರಿನಲ್ಲಿದ್ರು. SP ಪವನ್ ನೆಜ್ಜೂರು ಬೆಂಗಳೂರಲ್ಲಿದ್ರು ಅಷ್ಟೊತ್ತಿಗೆ. ಕೂಡಲೇ ಬಳ್ಳಾರಿಗೆ ತೆರಳಲು ನೆಜ್ಜೂರು ತಯಾರಿಯನ್ನ ಮಾಡ್ಕೊಳ್ತಾರಂತೆ. ಸಂಜೆ 6 ಗಂಟೆಗೆ ಬಂದಿದ್ರಿ, ಸಂಜೆ 6 ಗಂಟೆ ಬಂದಿತ್ತು. ರಸ್ತೆ ಮಾರ್ಗವಾಗಿ ಬಳ್ಳಾರಿಯತ್ತ ಪ್ರಯಾಣವನ್ನು ಮಾಡ್ತಾರೆ. ಬೆಂಗಳೂರಿಂದ ಬಳ್ಳಾರಿಗೆ ನೀವೆಷ್ಟೇ ಸ್ಪೀಡಲ್ಲಿ ಹೋದ್ರೂ ಕೂಡ ಮಿನಿಮಮ್ 6 to 7 ಅವರ್ಸ್ ಜರ್ನಿ ಬೇಕೇ ಬೇಕಾಗುತ್ತೆ. ಸೊ ರಾತ್ರಿ ಇಡೀ ಜರ್ನಿ ಮಾಡ್ತಾರೆ. ರಾತ್ರಿ ಇಡೀ ಜರ್ನಿ ಮಾಡಿ ಬೆಳಿಗ್ಗೆ ಸುಮಾರು 8 ಗಂಟೆ ಹೊತ್ತಿಗೆ ಅವರಲ್ಲಿಗೆ ತಲುಪ್ತಾರೆ. ನಸುಕಿನ ಜಾವ 5
ಬಳ್ಳಾರಿ ತಲುಪಿದ್ದಾರೆ SP ಪವನ್ ನಜ್ಜೂರ್. ಆಮೇಲೆ ಬೆಳಿಗ್ಗೆ 8 ಗಂಟೆಗೆ ಕನಕದುರ್ಗಮ್ಮ ದೇವಿಯ ದರ್ಶನವನ್ನ ಮಾಡ್ತಾರಂತೆ. ಬೆಳಿಗ್ಗೆ 10 ಗಂಟೆಗೆ ಅಡಿಷನಲ್ SP ಇಂದ ಚಾರ್ಜ್ ತೆಗೆದುಕೊಳ್ತಾರೆ ಪವನ್. ಆ ದಿನ ಬೆಳಿಗ್ಗೆ 10 ಗಂಟೆಗಷ್ಟೇ ಅವರು ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ದು. 11 ಗಂಟೆಗೆ ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ಜೊತೆ ಕಾಲ್ ಆನ್ ಮೀಟಿಂಗ್ ಅನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳದ್ದು ತಪ್ಪಿರುತ್ತೆ, ಅವರು ಸರಿಯಾದ ಮಾಹಿತಿಗಳನ್ನು ಕೊಟ್ಟಿರಲ್ಲ, ಏನೇನಾಗ್ತಾ ಇದೆ ಊರಲ್ಲಿ ಅಂತ ಹೇಳಿ. ಮಧ್ಯಾಹ್ನ 2 ರಾತ್ರಿ ಜರ್ನಿ ಹಿನ್ನೆಲೆ ಮಧ್ಯಾಹ್ನ ವಿಶ್ರಾಂತಿಗೆ ತೆರಳಿದ್ದಾರಂತೆ ಪವನ್. ಅವರು SP ಆಗಿರ್ಬೋದು, ಬೇರೆ ಯಾವುದೇ ಹುದ್ದೆಯಲ್ಲಿರ್ಬೋದು, ಆದರೆ ಅವರು ಕೂಡ ಒಬ್ಬ ಮನುಷ್ಯ, ರೆಸ್ಟ್ ಬೇಕಾಗುತ್ತೆ. ಹಾಗಾಗಿ ಮಧ್ಯಾಹ್ನ 2 ಹೊತ್ತಿಗೆ ವಿಶ್ರಾಂತಿಗೆ ತೆರಳಿದ್ರಂತೆ. ಇನ್ನು ಸಂಜೆ 5 ರೆಡ್ಡಿ ಮನೆ ಬಳಿ ಬ್ಯಾನರ್ ಗಲಾಟೆ ಶುರುವಾಗುತ್ತೆ. ಇವರು ವಿಶ್ರಾಂತಿಯಲ್ಲಿರುವಾಗ ಆರಂಭದಲ್ಲಿ ಸ್ಥಳೀಯ ಪೊಲೀಸರಿಂದ ಕಂಟ್ರೋಲ್ ಮಾಡಲಾಗುತ್ತೆ. ಆನಂತರ ಸಂಜೆ 7 ಗಂಟೆಗೆ ಜನಾರ್ದನ್ ರೆಡ್ಡಿ ಎಂಟ್ರಿ ಬಳಿಕ ಗಲಾಟೆ ಜೋರಾಗುತ್ತೆ. ಘರ್ಷಣೆ ವೇಳೆ ಫೈರಿಂಗ್ ಆಗುತ್ತೆ, ಓರ್ವಾತ ಬಲಿಯಾಗ್ತಾರೆ. ಪವನ್ ನಜ್ಜೂರ್ಗೆ ಮಾಹಿತಿ ನೀಡುವಲ್ಲಿ ಅಧಿಕಾರಿಗಳು ವಿಳಂಬವನ್ನು ತೋರ್ತಾರೆ. ಬೇಕಂತ ಮಾಡಿದ್ರ ಗೊತ್ತಿಲ್ಲ, ಆದರೆ ಇಲ್ಲಿ ವಿಳಂಬ ಆಗಿದ್ದಂತೂ ಸತ್ಯ. 5 ಗಂಟೆಗೆ ಶುರುವಾದ ಗಲಾಟೆಯನ್ನ ಸಂಜೆ 7 ಗಂಟೆಗೆ ರಿಪೋರ್ಟ್ ಮಾಡ್ತಾರೆ SPಗೆ. ರಾತ್ರಿ 9 ತಡವಾಗಿ ಸ್ಥಳಕ್ಕೆ ದೌಡಾಯಿಸಿದ್ದಂತ ನೂತನ SP ಪವನ್ ನಜ್ಜೂರು CMಗೆ ಸರಿಯಾದ ಮಾಹಿತಿ ನೀಡುವಲ್ಲಿ ಹಿರಿಯ ಅಧಿಕಾರಿಗಳು ವಿಫಲರಾಗ್ತಾರೆ. ಇನ್ನು SP ಬಗ್ಗೆ ಸರಿಯಾದ ಮಾಹಿತಿ ಪೊಲೀಸ್ ಪ್ರಧಾನ ಕಚೇರಿಗೆ ತಲುಪಿರಲ್ಲ. ಹಾಗಾಗಿ ಜನವರಿ 2 ರಾಜ್ಯ ಸರ್ಕಾರದಿಂದ ಪವನ್ ನಜ್ಜೂರು ಅಮಾನತು ಆದೇಶ ಹೊರಡುತ್ತೆ. ಡಿಸೆಂಬರ್ 31ರ ಸಂಜೆ 6 ಗಂಟೆಗೆ ನಿಮಗೆ ಬಳ್ಳಾರಿಗೆ ಅಪಾಯಿಂಟ್ ಮಾಡ್ತಾ ಇದ್ದೀವಿ, ಇನ್ನು ಮುಂದೆ ನೀವು ಬಳ್ಳಾರಿಯಲ್ಲಿ SP ಆಗಿರಬೇಕು ಅಂತ ಹೇಳ್ತಾರೆ. ಜರ್ನಿ ಮಾಡ್ಕೊಂಡು ಬರ್ತಾರೆ. ಸುಸ್ತಾಯಿತು ಅಂತ ಮಲಗಿರುವ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿಯ ಮನೆ ಎದುರಿಗೆ ಬ್ಯಾನರ್ ಗಲಾಟೆ ಆರಂಭ ಆಗುತ್ತೆ. ಬ್ಯಾನರ್ ಗಲಾಟೆ ತಾರಕಕ್ಕೇರುತ್ತೆ. ಆನಂತರ ಜನಾರ್ದನ್ ರೆಡ್ಡಿ ಎಂಟ್ರಿ ಕೊಡ್ತಾ ಇದ್ದಂತೆ 2 ಬಣಗಳು ಹೊಡೆದಾಡ್ಕೊಂಡು ಅವರು ಬುಲೆಟ್ಗಳನ್ನು ಹಾರಿಸ್ಕೊಳ್ತಾರೆ, ಓರ್ವಾತ ಸಾಯ್ತಾರೆ. ಇಲ್ಲಿ SPಯ ತಪ್ಪೇನಿದೆ? ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅರುಣ್, ಎಲ್ಲ ಒಂದು ಕಡೆ ಈ ರಾಜಕೀಯ ಕಾರಣಿಗಳ ದೊಂಬರಾಟಕ್ಕೆ, ಈ ರಾಜಕಾರಣಿಗಳ ರೌಡಿಸಂಗೆ, ಈ ರಾಜಕಾರಣಿಗಳ ಅಟ್ಟಹಾಸಕ್ಕೆ ಓರ್ವ ನಿಷ್ಠಾವಂತ ಅಧಿಕಾರಿಯನ್ನ ಇವರು ಬಲಿ ಕೊಡ್ತಾ ಇದ್ದಾರೆ ಅಂತ ಅನ್ಸೋದಿಲ್ವಾ ಅರುಣ್ ನಿಮ್ಗೆ? ಖಂಡಿತವಾಗ್ಲೂ ಕಾರ್ತಿಕ್, ಯಾಕಂದ್ರೆ ಡಿಸೆಂಬರ್ 31ನೇ ತಾರೀಕು ಅಂದ್ರೆ ಅವತ್ತ ಸಂಜೆ ಏನು ಆರ್ಡರ್ ಅನ್ನ ಬರುತ್ತೆ, ಪವನ್ ನಜ್ಜೂರ್ ಅವರು ಬಳ್ಳಾರಿ SP ಆಗಿ ಕಾರ್ಯನಿರ್ವಹಣೆ ಮಾಡಬೇಕು ಅಂತ ಸರ್ಕಾರದಿಂದ ಆದೇಶವನ್ನ ಬರುತ್ತೆ. ಆದೇಶ ಬಂದ ನಂತರ ಅವರು ತಮ್ಮ ಪ್ಯಾಕ್ ರೆಡಿ ಬಟ್ಟೆಗಳಿರ್ಬೋದು ಮತ್ತೆ ಎಲ್ಲವನ್ನು ಸಹ ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ಬೆಂಗಳೂರಿನಿಂದ ಒಂದು 9 ಗಂಟೆ 8 ಗಂಟೆಗೆ ಅಷ್ಟು ಬಿಡ್ತಾರೆ. ಸಾಮಾನ್ಯವಾಗಿ ಬೆಂಗಳೂರಿನಿಂದ ಬಳ್ಳಾರಿಗೆ ಪ್ರಯಾಣ ಮಾಡಬೇಕಂದ್ರೆ 6 ರಿಂದ 7 ಗಂಟೆ ಅಷ್ಟು ಸಮಯ ಬೇಕಾಗುತ್ತೆ. ಅದೇ ರೀತಿ ಪವನ್ ನಜ್ಜೂರ್ ಅವರು ಸರ್ಕಾರದ ಆದೇಶ ಬಂದ ಕೂಡಲೇ ಅವರು ಕಾರ್ಯಪ್ರವೃತ್ತರಾಗಿ ಬಳ್ಳಾರಿಗೆ ಬೆಳಗ್ಗೆ ಹೋಗ್ತಾರೆ. ಆನಂತರ ಅಲ್ಲಿನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆನಂತರ ಏನು ಅಡಿಷನಲ್ SP ಆಗಿರ್ತಾರೆ, ಸೊ ಅವರಿಂದ ಚಾರ್ಜ್ ಅನ್ನ ತಗೊಂತಾರೆ. ಚಾರ್ಜ್ ತಗೊಂಡ ನಂತರ ಕಾಲ್ ಆನ್ ಮೀಟಿಂಗ್ ಅನ್ನ ಮಾಡ್ತಾರೆ. ಅದ್ರ ಜೊತೆಗೆ ಅಲ್ಲಿನ ಸ್ಥಳೀಯ ಪೊಲೀಸರು, ಇನ್ಸ್ಪೆಕ್ಟರ್ ಯಾರಿರ್ತಾರೆ, DYSP ಯಾರಿರ್ತಾರೆ, ಮತ್ತೆ ಇನ್ಸ್ಪೆಕ್ಟರ್ಗಳ ಜೊತೆಗೆ ಸಭೆಯನ್ನ ಮಾಡ್ತಾರೆ. ಸಭೆಯನ್ನ ಮಾಡಿ, ಯಾಕಂದ್ರೆ ತಡರಾತ್ರಿ ಅವರು ಟ್ರಾವೆಲ್ ಮಾಡಿರೋದ್ರಿಂದ ರೆಸ್ಟ್ಗೆ ಹೋಗಿರ್ತಾರೆ. ಆನಂತರ ರೆಸ್ಟ್ಗೆ ಹೋದ ನಂತರ ಅವರಿಗೆ ಯಾವುದೇ ರೀತಿಯಂತ ಒಂದು ಘಟನೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರಲ್ಲ. ಜೊತೆಗೆ ಏನಂದ್ರೆ ಸಾಮಾನ್ಯವಾಗಿ ಪುತ್ಥಳಿ ಅನಾವರಣ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು, ಆ ಒಂದು ಸಂದರ್ಭದಲ್ಲಿ DYSP ಮಟ್ಟದ ಅಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕಾಮೂಡಿರ್ತಾರೆ. ಮತ್ತೆ ಇನ್ಸ್ಪೆಕ್ಟರ್ಗಳು ಇರ್ಬೋದು, ಮತ್ತೆ ಸ್ಥಳೀಯ ಪೊಲೀಸರು ಸಹ ಆ ಒಂದು ಸ್ಥಳದಲ್ಲೇ ಇರ್ತಾರೆ. ಜೊತೆಗೆ ಏನಂದ್ರೆ ಈ ನಂತರ ಗಲಾಟೆ, ಸಣ್ಣ ಪುಟ್ಟ ಗಲಾಟೆಗಳು ಚಿಕ್ಕ ಮಟ್ಟದಲ್ಲಿ ಪ್ರಾರಂಭ ಆಗುತ್ತೆ. ಆ ನಂತರನೂ ಸಹ ಆ ಸಂದರ್ಭದಲ್ಲಿ SPಗೆ ಯಾವುದೇ ರೀತಿಯಂತ ಮಾಹಿತಿಗಳು ಹೋಗಲ್ಲ, ಯಾಕಂದ್ರೆ ಸ್ಥಳೀಯ ಪೊಲೀಸರೇ ಕಂಟ್ರೋಲ್ ಮಾಡ್ಕೊಂತಾರೆ. ಅದಾದ ನಂತರ ಅವರೇ ಕಂಟ್ರೋಲ್ ಅನ್ನ ಮಾಡಿ ಇಟ್ಕೊಂಡಿರ್ತಾರೆ. ಆ ನಂತರ ಜನಾರ್ದನ್ ರೆಡ್ಡಿ ಯಾವಾಗ ಎಂಟ್ರಿ ಆಗ್ತಾರೆ ಆ ಒಂದು ಸ್ಥಳಕ್ಕೆ, ಆ ಒಂದು ಸಂದರ್ಭದಲ್ಲಿ 2 ಗುಂಪುಗಳ ನಡುವೆ ಒಂದು ಗಲಾಟೆ ಜೋರಾಗಿ ಆಗುತ್ತೆ. ಆನಂತರ ಗಲಾಟೆ ಆದ ಸಂದರ್ಭದಲ್ಲಿ ಏಕಾಏಕಿ ಫೈರಿಂಗ್ ಸಹ ಆಗುತ್ತೆ. ಆಗ ಪೊಲೀಸರಿಗೂ ಸಹ ಗೊತ್ತಾಗಲ್ಲ ಇಲ್ಲಿ ಏನು ಫೈರಿಂಗ್ ಆಗುತ್ತಾ, ಏನೋ ಬೇರೆ ಇಂಟೆಲಿಜೆನ್ಸ್ ಮಾಹಿತಿನೂ ಸಹ ಯಾವುದೂ ಸಹ ಇರಲ್ಲ. ಆದ್ರೆ ಆನಂತರ ಗಲಾಟೆನೆ ಫೈರಿಂಗ್ ಆಗುತ್ತೆ. ಆ ಒಂದು ಫೈರಿಂಗ್ ನಲ್ಲಿ ರಾಜಶೇಖರ್ ಏನು ಮೃತಪಡ್ತಾರೆ. ಆನಂತರ ಖುದ್ದು SPಗೆ ಮಾಹಿತಿಯನ್ನ ಕೊಡ್ತಾರೆ. ಆನಂತರ SP ಬರೋಷ್ಟರಲ್ಲಿಗೆ ಒಂದು ಸ್ಥಳೀಯ ಪೊಲೀಸರ ಕಂಟ್ರೋಲ್ ಅನ್ನ ಮಾಡಿರ್ತಾರೆ. ಆದ್ರೆ ಏನು ತಡರಾತ್ರಿ ಏನು ಆತ ಆರ್ಡರ್ ಅನ್ನ ಪಡ್ಕೊಂಡಿರ್ತಾನೆ. ಮತ್ತೆ ತಡರಾತ್ರಿ ಆರ್ಡರ್ ಅನ್ನ ಆಗಿರೋ ನಂತರ ಬೆಳಗ್ಗೆ ಬಂದು ಚಾರ್ಜ್ ಅನ್ನ ತಗೋತಾರೆ. ಚಾರ್ಜ್ ತಗೊಂಡ ನಂತರ ಅವರು ಏನೋ ಒಂದು ರೆಸ್ಟ್ಗೆ ಹೋಗುವ ಸಂದರ್ಭದಲ್ಲಿ ಈ ರೀತಿ ಘಟನೆಗಳಾಗಿರುತ್ತೆ. ಆದ್ರೆ ಅಷ್ಟೊತ್ತಿಗಾಗಲೇ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿರ್ತಾನೆ. ಆ ಒಂದು ಗಲಾಟೆಯಲ್ಲಿ ಅಧಿಕಾರಿಗಳು ಏನಿರ್ತಾರೆ, ಹಿರಿಯ ಪೊಲೀಸ್ ಅಧಿಕಾರಿಗಳು, ADGP ಇರ್ಬೋದು, ಮತ್ತೆ IGP ಇರ್ಬೋದು, ಅವರು ಒಂದು ಪೊಲೀಸ್ ಪ್ರಧಾನ ಕಚೇರಿಗೆ ಈ SP ಬಗ್ಗೆ ಸರಿಯಾದ
ಸರಿಯಾದ ರೀತಿಯಲ್ಲಿ ಮಾಹಿತಿ ಒಂದು ರವಾನೆ ಆಗಿರಲ್ಲ, ಅಷ್ಟೊತ್ತಿಗಾಗಲೇ ಒಂದು ಸಾವನ್ನಪ್ಪಿರಾಗಿರುತ್ತೆ, ಮತ್ತೆ ಆ ಒಂದು ಸುದ್ದಿ ದೊಡ್ಡ ಮಟ್ಟದಲ್ಲಾಗಿರುತ್ತೆ. ಮತ್ತೆ ಸ್ಥಳಕ್ಕೆ SP ಹೋಗಿದ್ದಾರಾ ಇಲ್ವಾ ಅನ್ನೋದನ್ನು ಸಹ ಸರಿಯಾಗಿ ಅವರು ಪ್ರಶ್ನೆಯನ್ನ ಮಾಡೋದಿಲ್ಲ, ಮತ್ತೆ ಆ ಪರಿಶೀಲನೆ ಮಾಡೋದಿಲ್ಲ. ಜೊತೆಗೇನಂದ್ರೆ DGP DGP ಸಲೀಂ ಅವರು ಸಹ ಕರೆ ಮಾಡಿದಂತ ಸಂದರ್ಭದಲ್ಲಿ ಸರಿಯಾದ ಮಾಹಿತಿ ಅವರು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸಹ ಒಂದು ರಿಪೋರ್ಟ್ ಅನ್ನ ಏನು ಹೋಮ್ ಮಿನಿಸ್ಟರ್ಗೆ ಕಳಿಸ್ತಾರೆ. ಸೊ ಎಲ್ಲಾ ಅಂಶಗಳನ್ನ ಪರಿಗಣಿಸಿದಂತ ಸರ್ಕಾರ ಅವರನ್ನ ಮರುದಿನ ಬೆಳಗ್ಗೆ ಸಸ್ಪೆಂಡ್ ಅನ್ನ ಮಾಡುತ್ತೆ. ಅದಾದ ನಂತರ ಅವರು ಒಂದಷ್ಟು ಮಾನಸಿಕವಾಗಿ ಯಾಕಂದ್ರೆ ಚಾರ್ಜ್ ತಗೊಂಡು 10 ಗಂಟೆಗಳ ಮಾತ್ರ ಕಾಲ ಆಗಿರುತ್ತೆ, ಅಲ್ಲೂ ಸಹ ಸರಿಯಾದ ರೀತಿಯಂತ ಸಭೆಗಳು ಮಾಡಿರಲ್ಲ. ಕೇವಲ ಒಂದು ಕುಶಲೋಪರಿಗೋಸ್ಕರ ಅಧಿಕಾರಿಗಳನ್ನ ಸಭೆ ಮಾಡಿರ್ತಾರೆ. ಆನಂತರ ಯಥಾಸ್ಥಿತಿಯಾಗಿ ಯಾಕಂದ್ರೆ ಜಿಲ್ಲೆಯ SP ಆಗಿರುವಂತಹ ಸಂದರ್ಭದಲ್ಲಿ ದೀರ್ಘಾವಧಿ ಸಭೆಗಳನ್ನ ಮಾಡಬೇಕಾಗುತ್ತೆ, ಠಾಣಾ ಮಟ್ಟಗಳಲ್ಲಿ ಭೇಟಿಯನ್ನ ಕೊಡಬೇಕಾಗುತ್ತೆ. ಅದೇ ವಿಚಾರಕ್ಕೆ ಬರ್ತೀನಿ ಅರುಣ್. ಇಲ್ಲಿರುವಂತಹ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಅವರು ಆ ದಿನ ಬೆಳಿಗ್ಗೆ ಅಷ್ಟೇ ಅಲ್ಲಿಗೆ ಎಂಟ್ರಿ ಕೊಟ್ಟಿತ್ತು. 10 ಗಂಟೆಗೇನೋ ಯಾವ ದೇವಿ ದರ್ಶನ ಮಾಡ್ತಾರಂತೆ, 2 ಗಂಟೆಗೆ ಅವರು ವಿಶ್ರಾಂತಿ, ಒಬ್ಬ ಮನುಷ್ಯನಿಗೆ ವಿಶ್ರಾಂತಿ ಬೇಕೇ ಬೇಕು, ಹಾಗಾಗಿ ಅವರು ವಿಶ್ರಾಂತಿಯನ್ನು ಪಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಗಲಾಟೆ ಶುರುವಾಗುತ್ತೆ. ನೋಡಿ, ಯಾವುದೇ ಓರ್ವ SP ಆಗಿರಲಿ ಏನೇ ಆಗಿರಲಿ, ಅವರು ಒಂದು ಜಿಲ್ಲೆಗೆ ಹೋಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು ಅಂತಾದರೆ ಆ ಜಿಲ್ಲೆಯನ್ನು ಅರ್ಥಕೊಳ್ಬೇಕು, ಆ ಜಿಲ್ಲೆಯ ಮೆಂಟಾಲಿಟಿ ಹೆಂಗೆ, ಆ ಜನರು ಹೆಂಗೆ, ಇಲ್ಲಿ ರೌಡಿಗಳು ಯಾರು, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೆ ಕನಿಷ್ಠ ಪಕ್ಷ ಒಂದು ವಾರ ಆದರೂ ಬೇಕಾಗುತ್ತೆ. ಎಷ್ಟು ಪೊಲೀಸ್ ಸ್ಟೇಷನ್ಗಳು ತನ್ನ ವ್ಯಾಪ್ತಿಯಲ್ಲಿ ಬರುತ್ತೆ, ಆ ಪೊಲೀಸ್ ಅಧಿಕಾರಿಗಳು ಯಾರು, ಇದ್ಯಾವುದ್ರ ಬಗ್ಗೆ ಕೂಡ ಮಾಹಿತಿಯೇ ಇರೋದಿಲ್ಲ ಪಾಪ ಅವ್ರಿಗೆ. ಅವತ್ತು ಸಂಜೆ ಗಲಾಟೆ ಆರಂಭ ಆಗಿಬಿಡುತ್ತೆ. ಈ ಒಬ್ಬ ಹೋಮ್ ಮಿನಿಸ್ಟರ್ ಆದವರಿಗೆ, ಇಷ್ಟು ವರ್ಷಗಳ ಕಾಲ ರಾಜಕೀಯದಲ್ಲಿದ್ದವರಿಗೆ ಈ ಕನಿಷ್ಠ ಜ್ಞಾನ ಇಲ್ವಾ? ಹಾಗಾದ್ರೆ ಓರ್ವ SP-ಗೆ ಒಂದು ಜಿಲ್ಲೆಗೆ ಹೋದರೆ ಆತ ಅಧಿಕಾರವನ್ನು ಸಂಪೂರ್ಣವಾಗಿ ತನ್ನ ಕಂಟ್ರೋಲಿಗೆ ತಗೊಳ್ಬೇಕಾದ್ರೆ ಎಷ್ಟು ದಿನ ಬೇಕು ಅಂತ ಹೇಳಿ, ಒಂದೇ ದಿನಕ್ಕೆ ಅವರನ್ನು ಸಸ್ಪೆಂಡ್ ಮಾಡೋದು ಅಂತ ಹೇಳಿದ್ರೆ ಇದು ಬಹಳ ಬಾಲಿಶವಾಗಿರ್ತಕ್ಕಂಥ ನಡೆ ಅಂತ ಅನ್ಸಲ್ವಾ ನಿಮಗೆ? ಖಂಡಿತವಾಗ್ಲೂ ಕಾರ್ತಿಕ್, ಯಾಕಂದ್ರೆ ಹೋಮ್ ಮಿನಿಸ್ಟರ್ ಅವರಿಗೆ ಒಂದು ಎಲ್ಲೋ ಒಂದ್ ಕಡೆ ಇಂಟೆಲಿಜೆನ್ಸ್ ಮಾಹಿತಿನೂ ಸಹ ಸರಿಯಾಗಿ ತಲುಪಿರಲ್ಲ. ಯಾಕಂದ್ರೆ ಆ ಜಿಲ್ಲೆಯಲ್ಲಿ ಏನಾಗಿರುತ್ತೆ, ಮತ್ತೆ ಜಿಲ್ಲೆಯಲ್ಲಿ ಇಂದಿನ ಪ್ರಕರಣಗಳು ಏನಾಗಿರುತ್ತೆ, ಮತ್ತೆ ಆ ಜಿಲ್ಲೆಯ ಪರಿಸ್ಥಿತಿ ವಸ್ತು ನೀತಿ ಏನಾಗಿರುತ್ತೆ, ಮತ್ತೆ ಅಲ್ಲಿ ಕ್ರೈಮ್ ಯಾವ ರೀತಿ ಮಾಡ್ತಿರುತ್ತೆ, ಮತ್ತೆ ಪೊಲಿಟಿಕಲ್ ಏನಿರುತ್ತೆ, ಮತ್ತೆ ಎಲ್ಲವೂ ಸಹ ಅರ್ಥಕೊಳ್ಬೇಕು ಅಂದ್ರೆ ಆ ಜಿಲ್ಲೆಗೆ ಹೋದಂತ SP-ಗೆ ಒಂದಷ್ಟು ದಿನ ಕಾಲಾವಕಾಶ ಬೇಕಾಗುತ್ತೆ. ಕೆಲವೊಂದಷ್ಟು ಅಧಿಕಾರಿಗಳು ಬೇಗ ಅರ್ಥಕೊಳ್ತಾರೆ, ಕೆಲವೊಂದಷ್ಟು ಅಧಿಕಾರಿಗಳು ನಿಧಾನವಾಗಿ ಮಾಡ್ತಾರೆ. ಆದ್ರೂ ಸಹ ಒಬ್ಬ SP ಆದ ಬೆಂಗಳೂರಿನಲ್ಲಿ ನೀವು ನಾರ್ಮಲ್ ಆಗಿ ಪೋಸ್ಟಿಂಗ್ ಆದ್ರೆ ಬೇಗ ಬಂದು ಚಾರ್ಜ್ ಅನ್ನ ತಗೊಳ್ಬಹುದು. ಆದ್ರೆ ಬೆಂಗಳೂರಿನಿಂದ ಬೇರೆ ಕಡೆ ಹೋಗ್ಬಿಟ್ಟು ಚಾರ್ಜ್ ತಗೊಳ್ಬೇಕಾಗಂದ್ರೆ ಅದಕ್ಕೆ ಆದಂತ ಒಂದು ಟೈಮ್ ಬೌಂಡಿಂಗ್ ಬೇಕಾಗುತ್ತೆ, ನಿಮಗೆ ಮೂವ್ಮೆಂಟ್ ಆರ್ಡರ್ ಸಹ ಬರಬೇಕಾಗುತ್ತೆ. ಅದಾದ ನಂತರ ಏನು ಇಂದಿನ SP-ಗಳು ಯಾರಿರ್ತಾರೆ ಅಂತ, ಯಾಕಂದ್ರೆ ಸಾಮಾನ್ಯವಾಗಿ ಮೇಜರ್ ಆದಂತಹ ಜಿಲ್ಲೆಗಳು ಯಾರಿರುತ್ತೆ, ಒಂದು ಈ ದಕ್ಷಿಣ ಕನ್ನಡ ಇರ್ಬೋದು, ಅಥವಾ ಮಂಗಳೂರು ಇರ್ಬೋದು, ಬೇರೆ ಬೇರೆ ಸೂಕ್ಷ್ಮ ಪ್ರದೇಶದ ಜಿಲ್ಲೆಗಳು ಅಂತ ಏನು ಕರಿತೀವಿ. ಸೊ ಆ ಒಂದು ಸ್ಥಳಗಳು ಇರ್ಬೋದು, ಮತ್ತೆ ಬಳ್ಳಾರಿ ಅಂತ ಜಿಲ್ಲೆಗಳು ಅಂತ ಸಂದರ್ಭದಲ್ಲಿ ಒಬ್ಬ SP ವರ್ಗಾವಣೆ ಆದ ನಂತರ ಆ ಜಿಲ್ಲೆಗೆ ಹೊಸ SP ಬರ್ಬೇಕಂದ್ರೆ ಹಳೆಯ SP ಅವರು ಇದ್ದು ಅವ್ರು ಬರೋ ತನಕ ಚಾರ್ಜ್ ಅನ್ನ ಕೊಟ್ಟು ಹೋಗ್ಬೇಕಾಗುತ್ತೆ. ಆದ್ರೂ ಸಹ ಈ ಒಂದು ಪವನ್ ನಿಜೂರ್ ಅವರ ಕೇಸಲ್ಲಿ ಇಂದಿನ ಹಳೆಯ SP ಯಾರು ಸಹ ಇದ್ದಿಲ್ಲ, ಕೇವಲ ಅಡಿಷನಲ್ SP-ಗೆ ಅವರು ಚಾರ್ಜ್ ಅನ್ನ ಕೊಟ್ಬಿಟ್ಟು ಇಂದಿನ SP ಮೈಸೂರಿಗೆ ಹೋಗಿರ್ತಾರೆ, ಅಥವಾ ಮಂಡ್ಯಗೆ ಹೋಗಿರ್ತಾರೆ. ಇವ್ರು ಬಂದು ಅಡಿಷನಲ್ SP-ಯಿಂದ ಚಾರ್ಜ್ ಅನ್ನ ತಗೊಳ್ಬೇಕಾದ್ರೆ ಬೆಳಿಗ್ಗೆ ಸಮಯ ಆಗುತ್ತೆ. ಹಾಗಾಗಿ ಬಳ್ಳಾರಿ ಸಹ ಎಲ್ಲೋ ಒಂದ್ ಕಡೆ ಸೂಕ್ಷ್ಮವಾದ ಪ್ರದೇಶ, ರಾಜಕೀಯವಾಗಿ ನೋಡೋದಾದ್ರೂ ಸಹ ಸಾಕಷ್ಟು ಗಲಾಟೆಗಳು ನಡೆದಿರುವಂತದ್ದು, ದೊಂಬಿಗಳು ನಡೆದಿರುವಂತದ್ದು ಗಲಾಟೆಗಳು. ಸೊ ಹಾಗಾಗಿ ಇಂದಿನ SP ಸಹ ಅಲ್ಲಿ ಹಿರಿಯ ಅಧಿಕಾರಿಗಳು ಹೇಳ್ಬೇಕಾಗಿತ್ತು ಅವ್ರಿಗೆ, ಇಂದಿನ SP-ಗೆ ನೀವು ಹೊಸ SP ಬರೋ ತನಕ ನೀವು ಇದ್ಬಿಟ್ಟು ಅವ್ರಿಗೆ ಚಾರ್ಜ್ ಅನ್ನ ಕೊಟ್ಬಿಟ್ಟು ಬೆಳಿಗ್ಗೆ ಹೋಗಿ ನೀವು ಬೇರೆ ಕಡೆ ಚಾರ್ಜ್ ಅನ್ನ ತಗೊಳ್ಳಿ ಅಂತ ಹೇಳ್ಬಹುದಾಗಿತ್ತು ಹಿರಿಯ ಅಧಿಕಾರಿಗಳು. ಅವರು ಸಹ ಎಲ್ಲ ಒಂದ್ ಕಡೆ ಈ ತರ ಒಂದು ಇನ್ಫಾರ್ಮೇಶನ್ ಪಾಸ್ ಮಾಡೋದ್ರಲ್ಲಿ ಸಹ ಹಿಡಿದಿದ್ದಾರೆ. ಆದ್ರೆ ಎಲ್ಲದಕ್ಕೂ ಕಾರಣ ಎಂಬಂತೆ SP ಅವ್ರನ್ನ ಸದ್ಯಕ್ಕೆ ಒಂದು ಅಮಾನತ ಮಾಡಿರುವಂತದ್ದು ಎಷ್ಟು ಸರಿ ಅನ್ನೋದು ಸಹ ವಿಪಕ್ಷಗಳು ಸಹ ಕೇಳ್ತಾ ಇರುವಂತದ್ದು. ಮತ್ತೆ ಆ ಸಾರ್ವಜನಿಕ ವಲಯದಲ್ಲೂ ಇದೇ ಒಂದು ಪ್ರಶ್ನೆ ಆಗಿರೋದು. ಮತ್ತೆ IPS ಅಧಿಕಾರಿಗಳ ವಲಯದಲ್ಲೂ ಸಹ ಏಕಾಏಕಿ ಒಂದಿನಕ್ಕೆ ಈ ರೀತಿ ಒಬ್ಬ SP-ಯನ್ನು ಅಮಾನತು ಮಾಡಿದ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಸಹ ಕರ್ನಾಟಕ IPS ವಲಯದಲ್ಲೂ ಸಹ ಕೇಳಿ ಬರ್ತಾ ಇರುವಂತ ಮಾತು. ಆದ್ರೆ ಈ ಬಗ್ಗೆ ಇದೀಗ ಒಂದು ಪವನ್ ನಿಜೂರ್ ಅವರು ಇದನ್ನ ಯಾವ ರೀತಿ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಬಹುದು, ಮತ್ತೆ ಇದನ್ನ ಯಾವ ರೀತಿ ಮುಂದೆ ಸರ್ಕಾರ ಏನು ಅಲ್ಲೇ ಪೋಸ್ಟಿಂಗ್ ಕೊಡುತ್ತಾ ಅಥವಾ ಬೇರೆ ಕಡೆ ಪೋಸ್ಟಿಂಗ್ ಕೊಡುತ್ತಾ ಅಥವಾ ತಮ್ಮ ಅಮಾನತು ಆದೇಶವನ್ನು ಏನಾದ್ರೂ ಹಿಂಪಡೆಯುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇರೋದು. ಆದ್ರೆ ಕುಟುಂಬಸ್ಥರು ಮೂಲಕ ಅಥವಾ ಅವರ ಫ್ರೆಂಡ್ಸ್ ಮೂಲಕ ಮಾಹಿತಿ ಬಂದಿರುವಂತದ್ದು ಕಾರ್ತಿಕ್, ಏನಂದ್ರೆ ಅದನ್ನ ಅವರು ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡುವಂತ, ಯಾಕಂದ್ರೆ CIT ಹೋದ್ರೆ ನಾರ್ಮಲ್ ಆಗಿ ರಿವಾಕ್ ಆಗುತ್ತೆ, ಅವರ ಬೇರೆ ಕಡೆ ಪೋಸ್ಟಿಂಗ್ ಕೊಡಿ ಅಂತಾನು ಸಹ ಒಂದು ಅವರ ಅಮಾನತು ಆದೇಶವನ್ನ ಏನೋ ಹಿಂಪಡಿಬೇಕು ಅಥವಾ ರದ್ದು ಮಾಡುತ್ತೆ, ಬೇರೆ ಕಡೆ ಪೋಸ್ಟಿಂಗ್ ಅನ್ನ ಕೊಡ್ತಾರೆ. ಆದ್ರೆ ಈ ರೀತಿ ಅವಮಾನಗಳು ಮಾಡ್ತಾ ಇದ್ರಂತ ಸಂದರ್ಭದಲ್ಲಿ ಅಧಿಕಾರಿಗಳ ವಲಯದಲ್ಲಿ ಯಾವ ರೀತಿ ಕೆಲಸ ಮಾಡಕ್ಕೆ ಮುಂದೆ ಬರ್ತಾರ ಅನ್ನೋದು ಸಹ ಯಕ್ಷ ಪ್ರಶ್ನೆ ಆಗುತ್ತೆ. ಹಾಗಾಗಿ ಗೃಹ ಸಚಿವರು ಇರಬಹುದು, ಮತ್ತೆ ಇಂಟೆಲಿಜೆನ್ಸ್ ಏನು ಫೈಲರ್ ಆಗಿರುತ್ತೆ, ಇದ್ರ ಬಗ್ಗೆ ಇಂಟೆಲಿಜೆನ್ಸ್ ಅಧಿಕಾರಿಗಳು ಯಾರಿರ್ತಾರೆ ಅಥವಾ ಸ್ಥಳೀಯ ಅಡಿಷನಲ್ SP-ಗಳು ಯಾರಿರ್ತಾರೆ, ಬೇರೆ ಅಧಿಕಾರಿಗಳು ಯಾರು ಈ SP-ಗೆ ಗೈಡ್ ಮಾಡಬೇಕಾಗುತ್ತೆ, ಅವರು ಸಹ ಎಲ್ಲೋ ಒಂದ್ ಕಡೆ ಈ ಒಂದು ಪ್ರಕರಣದಲ್ಲಿ ಎಡವಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು. ಕಾರ್ತಿಕ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.